ಇದು ಹೆರಿಟೇಜ್ ವಿಲೇಜು, ಉಡುಪಿ ಮಣಿಪಾಲ ಹತ್ರ ಬರುತ್ತೆ. ಅದು ನಾನು ಉಡುಪಿಯ ಕಂಡೀರಾದಲ್ಲಿ ಮಂಜುನಾಥ್ ಕಾಮತ್ ಅವರು ಹೇಳ್ತಿದ್ರಲ್ಲ, ಅವರ ತೋರಿಸಿ ನೋಡಿ ನಮ್ಗೆ ಆಸೆಯಾಗಿ ಇನ್ಸ್ಪಿರೇಷನ್ ಮೇಲೆ ಬಂದಿರೋದಿದು. ತುಂಬ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀನಿ. ಇಲ್ಲಿ ಏನೇನಿದೆ ಇನ್ನೂ ನನಗೂ ಏನೂ ಗೊತ್ತಿಲ್ಲ. ಅಂದರೆ ಹಳೆಯ 100 ವರ್ಷದ ಹಿಂದಿನ ಪೂರ ಕಟ್ಟಡಗಳನ್ನೇ ತಂದಿಲ್ಲಿಟ್ಟಿರೋದು. ಅದನ್ನು ನಿಮಗೆ ವಿವರಿಸ್ತೀನಿ ಈಗ. ಒಳಗಡೆ ಇಲ್ಲ, ಅದರಲ್ಲಿ ಡೀಟೇಲ್ಸ್ ಇದೆ, ಅದರಲ್ಲಿ ಗೈಡ್ ಇದೆ. ಗೈಡ್ ಹೇಳ್ತಾರಲ್ವಾ, ಅಂದ್ರೆ ಇದು ಹಳೆ ಪುರಾತನ ಕಟ್ಟಡಗಳನ್ನು ತಂದು ಇಲ್ಲಿ ಇಟ್ಟಿರೋದಲ್ವಾ? ಇದು ಇದರ ಮೂಲ ಉದ್ದೇಶ ಹೇಳ್ತೇನೆ ನಿಮಗೆ. ಮ್ಯೂಸಿಯಂ ಯಾವುದೇ ಒಂದು ಕಮರ್ಷಿಯಲ್ ಇಂಟೆಂಟ್ ಅಂದ್ರೆ ಒಂದು ಹಣ ಸಂಪಾದನೆ ಮಾಡಬೇಕು ಆ ತರದ ಒಂದು ಉದ್ದೇಶದಿಂದ ಮಾಡಿದಲ್ಲ. ನಂಬರ್ 1. ಎರಡನೇದು ಮಾಡಿದ್ದು ಒಂದೇ ವ್ಯಕ್ತಿ. ಇಡೀ ಮ್ಯೂಸಿಯಂ ಅನ್ನ 23 ವರ್ಷ ತಗೊಂಡ್ರು ಕಟ್ಲಿಕ್ಕೆ. ಉದ್ದೇಶ ಇಷ್ಟೇ, ಇದು ನಮ್ಮ ಪರಂಪರೆ, ನಮ್ಮ ಕಲೆ, ನಮ್ಮ ಇದು ಯಾವುದೇ ಕಾರಣಕ್ಕೂ ಹಾಳಾಗಿ ಹೋಗ್ಬಾರ್ದು. ಅಂದ್ರೆ ಇದು ನಮ್ಮ ಬೇರು. ಅವ್ರ ಪ್ರಕಾರ ಇದು ಒಂದು ನಮ್ಮ ಸಂಸ್ಕೃತಿ ಏನಿದೆ ನಮ್ಮ ಬೇರು. ಅದೇ ಹೋಗ್ಬಿಟ್ರೆ ಮತ್ತೆ ನೆಕ್ಸ್ಟ್ ಜನರೇಷನ್ ಏನು ಉಳಿಯೋದಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಅದನ್ನು ಉಳಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರೇನ್ ಮಾಡಿದ್ರು, ಎಲ್ಲ ತುಂಡುಗಳನ್ನ ಒಟ್ಟು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಅವೆಲ್ಲ ಒಲೆ ಬಿಸಾಕ್ಲಿಕ್ಕೆ ಅದಕ್ಕೆಲ್ಲ ಮಾಡ್ಲಿಕ್ಕೆಲ್ಲ ಇಟ್ಟದೆಲ್ಲ ತಗೊಂಡ್ ಬಂದು ಮನೆಯಲ್ಲಿ ಶೇಖರಣೆ ಮಾಡಿದ್ರು. ಅದೇ ಶೇಖರಣೆ ಮಾಡಿದ ವಸ್ತುಗಳಿಂದ ಮನೆ ಕಟ್ಟಿದ್ರು. ಅಂದ್ರೆ ಆ ಹಳೆ ವಸ್ತುಗಳಿಗೆ ಒಂದು ಒಳ್ಳೆ ಒಂದು ಗೌರವ ಸಿಗುವ. ಬಟ್ ಅವ್ರ ಉದ್ದೇಶ ಇದ್ದದ್ದು ಇಡೀ ಮನೆಯನ್ನು ಉಳಿಸ್ಬೇಕಂತ. ಯಾಕಂದ್ರೆ ಈ ಪಾಶ್ಚಾತ್ಯ ಸಂಸ್ಕೃತಿದು ಪ್ರಭಾವ ಒಂದು, ಮತ್ತೆ ನಿಮ್ಮ ಇದು ಏನು ಭೂಮಸೂದೆ ಕಾಯ್ದೆ ಬಂದ ನಂತರ, ಯಾಕಂದ್ರೆ ನಮ್ಮಲ್ಲಿ ಕರಾವಳಿಯಲ್ಲಿ ಹೆಚ್ಚಾಗಿ ಮೀನುಗಾರಿಕೆ ಮತ್ತು ಕೃಷಿ ಪ್ರಧಾನ ಪ್ರದೇಶ. ಹೌದು. ಸೊ ಯಾವಾಗ ಈ ಇದು ಏನು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಬಂತು, ಭೂಮಸೂದೆ ಕಾಯ್ದೆ, ಇಲ್ಲಿನ ಕೃಷಿಕರಿಗೆ ಅದು ಸ್ವಲ್ಪ ಪೆಟ್ಟಾಯ್ತು. ಹಾಗಾಗಿ ಅವರಿಗೆ ಬದುಕು ನಡೆಸ್ಬೇಕಲ್ಲ. ಅವರ ಕಿರಿಯರಿಗೆಲ್ಲ ತುಂಬಾ ಸುಲಭ ಆಯ್ತು ಮೈಗ್ರೇಟ್ ಆಗಿ ಹೋಗ್ಬಿಡ್ಲಿಕ್ಕೆ. ಬಟ್ ನಮ್ಮ ಮಗ ಹಿರಿಯವ ಅನ್ಸ್ಕೊಂಡವ ಇದ್ದಾನೆ, ಅವನಿಗೆ ಅದು ಕಷ್ಟ ಆಯ್ತು. ಅವನಿಗೆ 2 ಜವಾಬ್ದಾರಿ, ಒಂದು ಮನೆ ಉಳಿಸ್ಬೇಕು, ಇಲ್ಲ ಕುಟುಂಬ ಉಳಿಸ್ಕೊಳ್ಬೇಕು. ಅವ್ರಿಗೆ ಕೆಲವ್ರಿಗೆ ಎರಡನೇದನ್ನ ಆಯ್ಕೆ ಮಾಡಿದ್ರು. ಕುಟುಂಬ ಅಷ್ಟೇ. ಮನೆ ಇನ್ನೊಂದು ಕಟ್ಕೊಳ್ಬಹುದು, ಕುಟುಂಬ ಮತ್ತೆ ಸಿಗುದು. ಸೊ ಕುಟುಂಬವನ್ನ ಸಾಕುವಂತ ಇದ್ರಲ್ಲಿ ಮನೆಯನ್ನ ಅಬಂಡನ್ ಮಾಡಿ ಬಿಟ್ಬಿಟ್ರು. ಕೆಲವರು ಪಾಲ್ ಮಾಡ್ಲಿಕ್ಕೆ ಮನೆಯನ್ನ ಉರುಳಿಸಿದ್ರು, ಮರಗಳನ್ನೆಲ್ಲ ಸಾಮಿಲ್ಲಿಗೆ ಮಾರಿದ್ರು, ಏನೇನ್ ಮಾರ್ಲಿಕ್ಕೆ ಆಗ್ತಲ್ಲ ಮಾರಿದ್ರು, ಪಾಲ್ ಮಾಡ್ಕೊಂಡು ಹೋಗ್ಬಿಟ್ರು. ಬಟ್ ಇನ್ನೊಂದು 3ನೇದು ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ದುಷ್ಪರಿಣಾಮ ಆಗಿದ್ದು ಪಾಶ್ಚಾತ್ಯ ಸಂಸ್ಕೃತಿ. ಹೌದೌದು. ಈ ಫ್ರಿಡ್ಜ್, ಡೈನಿಂಗ್ ಟೇಬಲ್ ಅದೆಲ್ಲ ಬರ್ಲಿಕ್ಕೆ ಶುರು. ಆಗೆಲ್ಲ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ. ಹೌದು. ಯಾವಾಗ ಇದೆಲ್ಲ ಬರ್ಲಿಕ್ಕೆ ಶುರು ಆಯ್ತು, ಜನರಿಗೆ ಈ ಮನೆಗಳೆಲ್ಲ ತರ್ಲಿಕ್ಕೆ ಆಗ್ತದೆ. ಸೊ ಅದ್ರಿಂದ ಈಸಿ ಐಡಿಯಾ ಏನು, ಹೊಡೆದಾಕ್ಬಿಡು ಮನೆಯನ್ನು, ಹೊಸ ಮನೆ ಕಟ್ಟಿ ಇದೆಲ್ಲ ತರೋದು. ಸೊ ಅದು ಶೆಣೈಯವರಿಗೆ, ಅಂದ್ರೆ ನಮ್ಮ ಫೌಂಡರಿಗೆ ಸ್ವಲ್ಪ ಶೆಣೈ ಅವರು, ವಿಜಯನಾಥ್ ಶೆಣೈ ಎಲ್ಲ ಬಿಡಿಸಿ ತಗೊಂಡ್ ಬಂದು ಕಟ್ಟಿದ್ರು. ಇಲ್ಲಿ 2 QR ಕೋಡ್ಗಳಿದ್ದಾವೆ ನೋಡಿ, ಒಂದು ಕನ್ನಡ ಒಂದು ಇಂಗ್ಲಿಷ್. ಅದು ಯಾವ್ದು ಸ್ಕ್ಯಾನ್ ಮಾಡಿ ಒಂದು PDF ಫೈಲ್ ಸಿಗ್ತದೆ. ಅದರಲ್ಲಿ ಎಲ್ಲಾ ಸ್ಟ್ರಕ್ಚರ್ ಮಾಹಿತಿ. ಸರಿ. ಅವ್ರ ಶೆಣೈ ಅವ್ರದ್ದು ಸಹ ಮಾಹಿತಿ. ಸರಿ. ಎಲ್ಲ ಒಂದು 12ನೇ ಶತಮಾನದ ಮನೆಗಳು, 100 ವರ್ಷದ ಮನೆಗಳು. ಹೊಸದಂದ್ರೆ 100 ವರ್ಷ, 13ನೇ ಶತಮಾನ, 14ನೇ ಶತಮಾನ ಹಾಗೆ ಇದೆ. ಸರಿ. ಓಕೆ, ಥ್ಯಾಂಕ್ ಯು. ಇದು ಮಿಯಾರ್ ಹೌಸ್ ಅಂತ. ಇದು 1856 ಇಸ್ವಿ ಹಾಕಿರೋದಿಲ್ಲಿ. ಒಳಗೆ ಹೋಗಿ ನೋಡೋಣ. ಚಪ್ಪಲಿ ಹಾಕೋ. ಇಲ್ಲಪ್ಪ, ಶೃಂಗೇರಿ ಹೌಸು, ಎ ಪ್ರೀಸ್ಟ್ಸ್ ಹೌಸ್ ಫ್ರಮ್ ದ ಮಲೆನಾಡ್ ಏರಿಯಾ. ಒಳಗಡೆ ಹೋಗಿ ನೋಡೋಣ. ಯಾರ ಮನೆ ಅಂತ ಸೂರ್ಯನಾರಾಯಣ ರಾವ್ ಅಂತ ಕಾರ್ಕಳದವ್ರಂತೆ ನೋಡು. ಅವ್ರ ಮಕ್ಕಳು ಕೊಟ್ಟಿರೋದು ಇದು. ಅದೇ ತರ ಇವ್ರು ಕಟ್ಟಿರೋದು ಬಂದಿಲ್ಲ, ಮತ್ತೆ 23 ವರ್ಷ ತಗೊಂಡು ಮತ್ತೆ ಹಾಗೆ ಜೋಡಿಸಿ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಇಂಥದ್ ನೋಡ್ಬೇಕು. ಆಗಿನ ಕಾಲದ ಮನೆ ಇತ್ತು. ಆಮೇಲೆ ನಮ್ಮ ಮನೇಲಿ ಇತ್ತು. ಆಮೇಲೆ ನಮ್ಮ ಊರಲ್ಲೂ ಅಷ್ಟೇ, ಮದುವೆ ಯಾವಾಗ್ಲೂ ಇದ್ರ ಮೇಲೆ ಮಾವಯ್ಯ ಮಲ್ಕೊತಿದ್ದು. ಉಯ್ಯಾಲೆ ನೋಡು, ತುಂಬಾ ಚೆನ್ನಾಗಿ ಕಣೆ. ಈ ತರ ಮನೆಗಳು ನಾವು ನೋಡಿದೀವಿ. ಮಂಚ ನೋಡು, ವೀಣೆ ಎಲ್ಲಿ
ಅಲ್ಲಿ ಹ್ಞೂ ಅಲ್ಲಿ ಇಲ್ಲ ನೋಡಮ್ಮ ಕಾಲದ ತೊಟ್ಲು ನಮ್ಮ ಚೈನ ಹೋಗ್ಬಿಡ್ಲ. ತುಂಬಾ ಮುದ್ದಾಗಿದೆ ಕಡೆ. ಹಳೆಯ ಮಂಚ ಇದು ನಂಗೆ ಅಜ್ಜ ಮಲಕೋತಿದ್ದ ಹಾಸ್ತಾನು ನಾಪಕ ಇದೆ. ಇಲ್ಲೂ ಊರಲ್ಲಿತ್ತು. ಇದು ಅಜ್ಜಿ ಮನೇಲಿ ಇತ್ತು ಬೀಸೋಕಲ್ಲ. ಹೌದು, ಇದು ತುಂಬಾ ಚೆನ್ನಾಗಿದೆ. ಇದು ಇದು ಕುಟ್ಟೋದು. ಈಗ ನಮ್ಮ ಊರಿನ ಮನೆ ಇವತ್ತಿಗೂ ಹೀಗೆ ತಾನೆ. ಈ ಕಡೆ ಒಂದ್ ಪಡಸಾಲೆ, ಈ ಕಡೆ ಇದು ಇದು ನಮ್ಮ ಮನೇಲೂ ಇದೆ ಊರಲ್ಲಿ. ಇವತ್ತಿಗೂ ಎತ್ತಕ್ಕಾಗದೆ ಇರೋದು. ದೇವ್ರ ಮನೆ ನೋಡು, ಇಲ್ಲಿ ನೋಡು ಬಾ, ಗುಡಾಣ. ಓಂ ಕುಂಡನೂ ಇದೆ. ಇದು ಅಡಿಗೆ ಮನೆ, ಅಡಿಗೆ ಮನೆ ಪೂರ್ತಿ ಪದಾರ್ಥ. ಶಾವ್ಗೆ ಒರಳು. ಹೌದು, ಇಡ್ಲಿ ಪಾತ್ರೆ ನೋಡಲ್ಲಿ ಲಾಸ್ಟ್ ಒಂದ್ ಕಡೆ ಅದು ಗುಡಾಣ, ಉಪ್ಪಿನಕಾಯ್ದು. ಮೇಲೆ ಇಡ್ಲಿ ಪಾತ್ರೆ. ಇದು ಶಾವ್ಗೆ ಒರಳು, ತೀರಾ ಭಯಂಕರ ಶಾವ್ಗೆ ಒರಳ. ಇದು ಅಲ್ಲೂ ಒಂದಿದೆ. ಅದು ಕಬ್ಬಣದ್ದು, ಇದು ಮರದ್ದು. ತುಂಬಾ ಚೆನ್ನಾಗಿದೆ. ಕೊಳದಪ್ಲೆಗಳು ಇದು. ಓ ದೇವ್ರ ಮನೆ ಮಂಟಪ ನೋಡು, ತುಂಬಾ ಹೋಮಕುಂಡ ಕೂಡ ಇದೆ. ಸೂಪರ್ ಆಗಿದೆ. ಈ ತರ ಇನ್ನು 24 ಇದೆಯಂತೆ. ಚೆನ್ನಾಗಿ. ಉಪ್ಪರ್ಗೆ ಮನೆ ನೋಡು, ಉಬ್ಬರ್ಗೆ ಮನೆಯವರು. ನೋಡ, ಆಗ್ಲೂ ಟೀಪಾಯಿ ಎಣ್ಚೇರು. ಹೌದು, ಇದೆಷ್ಟು ಚೆನ್ನಾಗಿದೆ ನೋಡಿದು. ಸುಂದರವಾಗಿದೆ. ಕೃಷ್ಣಮ್ಮ ಮಲಗ್ತಿದ್ದ ಹಾಗೆ ಇದೆ. ಕರಿ ಮರದ ಮಂಚ. ಮಕ್ಕಳುಗಳು ಕೊಟ್ಬಿಟ್ಟಿದ್ದಾರೆ ಎಲ್ಲ ಇಲ್ಲಿ. ಪಾಪ ಆ ಫ್ಯಾಮಿಲಿ ಮಕ್ಕಳು ಎಷ್ಟು ಮಕ್ಳು ಮಲಗಿದ್ದೀವಿ ಪಾಪ. ತೀರಾ ಮುಟ್ಬಾರ್ದಂತಲ್ಲ.